ಇನ್ನು ಅಧಿಕಾರ ಸ್ವೀಕರಿಸ್ತಾ ಇದ್ದ ಹಾಗೆ ಡಿಐಜಿ ದಿವ್ಯಶ್ರೀ ಫುಲ್ ಆಕ್ಟಿವ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿ ಮತ್ತೆ ಸಿಬ್ಬಂದಿಗಳ ವಿಚಾರಣೆಗೆ ಮುಂದಾಗಿದ್ದಾರೆ. ನಿನ್ನೆಯೇ ಜೈಲಲ್ಲಿ ರೌಂಡ್ಸ್ ಹಾಕಿ ಖುದ್ದು ಅಲ್ಲಿನ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಿದ್ರು. ಇವತ್ತು ಅಧಿಕಾರಿಗಳು ಮತ್ತೆ ಸಿಬ್ಬಂದಿಯ ವಿಚಾರಣೆಗೆ ಮುಂದಾಗಿದ್ದಾರೆ. ಜೊತೆಗೆ ಸಿಸಿಟಿವಿ ಪರಿಶೀಲನೆಗೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ದಿವ್ಯಶ್ರೀ ಅವರಿಗೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ದರ್ಶನ್ರ ಫೋಟೋ ಮತ್ತೆ ವಿಡಿಯೋಗಳು ವೈರಲ್ ಆಗಿರೋ ಸಂಬಂಧ ಜೈಲಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇರೋದಂತೂ ಸ್ಪಷ್ಟ. ಈ ಎಲ್ಲ ಬೆಳವಣಿಗೆಯ ಆಂತರಿಕ ತನಿಖೆಯನ್ನು ನಡೆಸಿ ವರದಿ ನೀಡಬೇಕು ಅಂತ ಹೇಳಿ ಸೂಚನೆ ಇರೋದ್ರಿಂದ ಅದಕ್ಕಾಗಿ ಅವರು ಹೊಸದಾಗಿ ನೇಮಕ ಕೂಡ ಆಗಿರೋದ್ರಿಂದ ಫುಲ್ ಆಕ್ಟಿವ್ ಆಗಿದ್ದಾರೆ. ನಿನ್ನೆನೆ ಫುಲ್ ಜೈಲಲ್ಲಿ ರೌಂಡ್ಸ್ ಹಾಕಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವೀಕ್ಷಣೆ ಮಾಡಿದ್ದಾರೆ. ಜೊತೆಗೆ ಇವತ್ತು ಒಂದಷ್ಟು ಅಧಿಕಾರಿಗಳನ್ನ ಕರೆಸ್ಕೊಂಡು ಅವ್ರ ಜೊತೆಗೆ ಮಾತಾಡಿದ್ದಾರೆ. ಹೇಗಿದೆ ಒಳಗಡೆ ಸಿಚುವೇಶನ್ ಅಂದ್ರೆ ವಿಚಾರಣೆ ರೀತಿ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ಳೋ ಸಂದರ್ಭದಲ್ಲೂ ಕೂಡ ಜೈಲ್ ಒಳಗಡೆ ಈ ರೀತಿ ಮೊಬೈಲ್ಗಳ ಬಳಕೆ ಹೆಚ್ಚಾಗಿದೆ. ಫೋಟೋ ತಗೊಂಡಿದ್ದಾರೆ, ವಿಡಿಯೋ ಕಾಲಲ್ಲಿ ಮಾತಾಡಿದ್ದಾರೆ. ಸೊ ಅಲ್ಲಿಗೆ ಸುಲಭವಾಗಿ ಜೈಲೊಳಗೆ ಮೊಬೈಲ್ ಸಿಗ್ತಾ ಇದೆ. ಇಂಟರ್ನೆಟ್ ಬಳಕೆಗೂ ಅಲ್ಲಿ ಅವಕಾಶ ಇದೆ. ಜಾಮರ್ ಆಗಲಿ ಮತ್ತೊಂದಾಗಲಿ ಏನಿದ್ರು ಜೈಲಿನ ಹೊರಗೆ ಅನ್ನೋದೆಲ್ಲ ಗೊತ್ತಾಗ್ತಾ ಇರೋದ್ರಿಂದ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಏನೇನು ನಡೀತಾ ಇದೆ ಆಗಿದ್ರೆ ಅಕ್ರಮಗಳು, ಇದರ ಬಗ್ಗೆ ಆಂತರಿಕವಾಗಿ ಒಂದು ತನಿಖೆ ನಡೆಸಿ ರಿಪೋರ್ಟ್ ಕೊಡಿ ಅನ್ನೋ ಜವಾಬ್ದಾರಿಯನ್ನ ದಿವ್ಯಶ್ರೀ ಅವರಿಗೆ ಕೊಟ್ಟಿರೋದ್ರಿಂದ ಬಹಳ ಬೇಗನೆ ಅವರು ಆಕ್ಟಿವ್ ಆಗಿದ್ದಾರೆ. ಆ ಸ್ಥಾನಕ್ಕೆ ಬಂದು ಅವರು ಕೂರ್ತಿದ್ದ ಹಾಗೇನೆ ಒಂದು ಕ್ಷಣ ಕೂಡ ವಿಶ್ರಮಿಸದೆ ನಿನ್ನೆಯಿಂದನೇ ಜೈಲೊಳಗಡೆ ಅವರು ಓಡಾಟ ಆರಂಭಿಸಿದ್ದಾರೆ. ಸಂಪೂರ್ಣ ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಅಧಿಕಾರಿಗಳನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜೈಲಿನ ಬೆಳವಣಿಗೆಯ ಆಂತರಿಕ ತನಿಖೆಯನ್ನ ನಡೆಸಬೇಕು ಅನ್ನೋದು ಈ ದಿವ್ಯಶ್ರೀ ಅವರಿಗೆ ಕೊಟ್ಟಿರುವಂಥ ಟಾಸ್ಕ್. ದರ್ಶನ್ರ ಫೋಟೋ ವೈರಲ್ ಆಗಿದ್ದು ಹಾಗೂ ಜೈಲಿನಲ್ಲಿ ಇನ್ನಿತರರು ಏನು ಮೊಬೈಲ್ ಬಳಕೆ ಮಾಡ್ತಿದ್ದಾರೆ ಆ ಸಂಬಂಧ, ಸಿಸಿಬಿ ದಾಳಿ ಹಿಂದಿನ ದಿನ ಅಲ್ಲಿ ಸಿಬ್ಬಂದಿ ಸಾಗಿಸಿದ ವಸ್ತು ಏನು, ಆ ಬಾಕ್ಸ್ಗಳಲ್ಲಿ ತಗೊಂಡೋದ ವಸ್ತು ಸಾಗಾಟ ಮಾಡಿದ್ಯಾರು ಅನ್ನೋದರ ಬಗ್ಗೆ ಕೂಡ ತನಿಖೆ ಮಾಡಿ ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಕಾನೂನನ್ನ ಮೀರಿ ವಸ್ತುಗಳು ಹೇಗೆ ಜೈಲಿನ ಒಳಗಡೆಗೆ ಬರ್ತಾ ಇದೆ, ಹಲವು ಅಂಶಗಳನ್ನು ಕೋಟ್ ಮಾಡಿ ಡಿಐಜಿಗೆ ಈ ಹೊಸ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತನಿಖೆ ನಡೆಸಿ ರಿಪೋರ್ಟ್ ಕೊಡಬೇಕು. ಈಗಾಗಲೇ ಕೇಂದ್ರ ಕಾರಾಗೃಹದಲ್ಲಿ ಒಂದು ಸುತ್ತು ಹಾಕಿದ್ದಾರೆ ಡಿಐಜಿ. ರೌಂಡ್ಸ್ ಹಾಕಿ ಖುದ್ದು ಅಲ್ಲಿನ ಪರಿಸ್ಥಿತಿಯನ್ನ ತಾವೇ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಆಂತರಿಕ ತನಿಖೆ ನಡೆಸಿ ಡಿಜಿಪಿಗೆ ವರದಿ ನೀಡಬೇಕಾಗಿದೆ ಡಿಐಜಿ ದಿವ್ಯಶ್ರೀ. ಹಾಗಾಗಿ ಅಲರ್ಟ್ ಆಗಿದ್ದಾರೆ. ಸದ್ಯ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮುಂದುವರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.